ನಿಮ್ಮ ಜೀವನದಲ್ಲಿ ಪುನಃ ಪುನಃ ಅಡೆತಡೆಗಳು ಬರುತ್ತಿದೆಯೇ? ಪ್ರಯತ್ನಿಸಿದರೂ ಫಲ ಸಿಗುತ್ತಿಲ್ಲವೇ? ಹಾಗಾದರೆ ಈ ಸಂಕಷ್ಟಹರ ಚತುರ್ಥಿ ಪೂಜೆ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಪೂಜೆಯ ಸರಿಯಾದ ವಿಧಾನ, ಅದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ಈ ವ್ರತದಿಂದ ಸಿಗುವ ಮಹಾಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತೀರಿ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಂದು ನಾವು ತಿಳಿಯಲಿರುವುದು ಸಂಕಷ್ಟಹರ ಚತುರ್ಥಿ ಎಂದರೇನು, ಅಂಗರಕ ಸಂಕಷ್ಟಹರ ಚತುರ್ಥಿ ಎಂದರೇನು, ಈ ದಿನದ ಮಹತ್ವ ಏನು, ಪೂಜೆ ಮಾಡುವ ವಿಧಾನ, ಈ ವ್ರತದಿಂದ ಯಾವ ಯಾವ ಫಲಗಳು ದೊರೆಯುತ್ತವೆ. ಸಂಕಷ್ಟಹರ ಚತುರ್ಥಿ ಎಂದರೆ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳನ್ನು ಹರಣ ಮಾಡುವ ದಿನ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ದಿನವನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ಗಣೇಶನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಚಂದ್ರೋದಯದ ನಂತರ ಗಣಪತಿಗೆ ಅರ್ಪಿಸಿದ ಪೂಜೆ ಅತ್ಯಂತ ಫಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂಗರಕ ಸಂಕಷ್ಟಹರ ಚತುರ್ಥಿ ಎಂದರೆ ಮಂಗಳವಾರದಂದು ಬರುವ ಸಂಕಷ್ಟಹರ ಚತುರ್ಥಿಯನ್ನು ಅಂಗರಕ ಸಂಕಷ್ಟಹರ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಮಂಗಳವಾರ ಬರುವ ಅಂಗರಕ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಿದರೆ 21 ಸಂಕಷ್ಟಹರ ಚತುರ್ಥಿ ಆಚರಣೆಗಳನ್ನು ಆಚರಣೆ ಮಾಡಿದಂತ ಫಲ ಸಿಗುತ್ತದೆ ಅನ್ನುವ ಮಾತಿದೆ. ಪುರಾಣಗಳ ಪ್ರಕಾರ ಗಣೇಶನು ತನ್ನ ಭಕ್ತರ ಸಂಕಷ್ಟಗಳನ್ನು ತಕ್ಷಣವೇ ನಿವಾರಿಸುವ ದೇವರು ಎನ್ನಲಾಗಿದೆ. ಉದ್ಯೋಗ ಸಮಸ್ಯೆ, ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆ, ಮನಸ್ಸಿನ ಅಶಾಂತಿ, ಕೌಟುಂಬಿಕ ಕಲಹ, ಮದುವೆಯಲ್ಲಿ ವಿಳಂಬ, ಇಂತಹ ಎಲ್ಲ ಸಂಕಷ್ಟಗಳಿಗೆ ಬಿಡುಗಡೆ ಪಡೆಯಲು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡುವ ವಿಧಾನ: ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ವ್ರತವನ್ನು ಆರಂಭಿಸಬೇಕು. ದಿನಪೂರ್ತಿ ಸಾಧ್ಯವಾದಷ್ಟು ಉಪವಾಸ ಇರಬೇಕು. ಸಂಜೆ ಚಂದ್ರೋದಯವಾದ ನಂತರ ಪೂಜೆಯನ್ನು ಮಾಡಿ ಉಪವಾಸವನ್ನು ಅಂತ್ಯಗೊಳಿಸಬೇಕು. ಪೂಜೆಯ ಕ್ರಮ: ನಿಮ್ಮ ಮನೆಯಲ್ಲಿ ಗಣೇಶನ ಫೋಟೋ ಇದ್ದರೆ ಫೋಟೋಗೆ ಪೂಜೆ ಮಾಡಬಹುದು, ಅಥವಾ ವಿಗ್ರಹವಿದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಬಹುದು. ಒಂದು ಪಕ್ಷ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲವೆನ್ನುವುದಾದರೆ ಸಗಣಿಯಿಂದ ಅಥವಾ ಅರಿಶಿಣದಿಂದಾಗಲಿ ನೀವು ಗಣಪತಿಯನ್ನು ಮಾಡಿಕೊಂಡು ಅನಂತರ ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು. ಗಣಪತಿಯನ್ನು ಮೊದಲು ಶುದ್ಧ ನೀರಿನಿಂದ ಶುದ್ಧಿಗೊಳಿಸಿ ನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಬೇಕು. ಅನಂತರ ವಿಗ್ರಹವನ್ನು ಮತ್ತೊಂದು ಸಲ ಶುದ್ಧ ನೀರಿನಿಂದ ತೊಳೆದು ಗಂಧವನ್ನು ಹಚ್ಚಿ ಅರಿಶಿಣ ಕುಂಕುಮ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕು. ಬೆಳಗಿನಿಂದ ಉಪವಾಸ ಇದ್ದು ಬೆಳಗಿನ ಪೂಜೆ ಎಲ್ಲ ಮಾಡಬೇಕು. ಸಂಜೆ ಮತ್ತೊಂದು ಸಲ ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳೆದುಕೊಂಡು ಪೂಜೆ ಮಾಡಿ ವ್ರತದ ಕಥೆಯನ್ನು ಓದಿದರೆ ತುಂಬಾ ಒಳ್ಳೆಯದು. ಅನಂತರ ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಅಂತ್ಯಗೊಳಿಸಬಹುದು. ಇನ್ನು ಪೂಜೆ ಮಾಡುವಾಗ ಗಣಪತಿಗೆ ಪ್ರಿಯವಾಗಿರುವಂತಹ ಹೂಗಳನ್ನು ಮತ್ತು ತಿಂಡಿಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ತುಂಬಾನೇ ಒಳ್ಳೆಯದು. ಪೂಜೆಯ ನಂತರ ಕೊನೆಗೆ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರೀ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ. ಚಂದ್ರನಿಗೆ ಪೂಜೆ ಮಾಡುವ ವಿಧಾನ: ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಅಥವಾ ಮನೆಯ ಮಹಡಿ ಮೇಲೆ ಹೋಗಿ ಚಂದ್ರನನ್ನು ನೋಡಿ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವನ್ನು ಅರ್ಪಿಸಿ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ಹಾಕಿ ಪೂಜೆಯನ್ನು ಮಾಡಬೇಕು. 21 ಸಂಕಷ್ಟಹರ ಚತುರ್ಥಿ ಮಾಡಿದಂತಹ ಫಲವನ್ನು ಪಡೆಯುವುದಕ್ಕೆ ಅಂಗರಕ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿ ಗಣೇಶ ಮಂತ್ರ ಅಥವಾ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ಪಠಣ ಮಾಡಬಹುದು. ಈ ವ್ರತದಿಂದ ನಿಮಗೆ ಮನಸ್ಸಿಗೆ ಶಾಂತಿ, ಅಡೆತಡೆಗಳ ನಿವಾರಣೆ, ಕಾರ್ಯಸಿದ್ಧಿ, ಉದ್ಯೋಗ ಫಲ, ಹಣಕಾಸಿನ ಫಲ, ಆರೋಗ್ಯ ಸುಧಾರಣೆ, ಮದುವೆ ಫಲ ದೊರೆಯುವುದು. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಭಕ್ತಿಯ ವಿಷಯಗಳಿಗಾಗಿ ಸಂಹಿತಾ ಸನಾತನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ಗಣ ಗಣಪತಿಯೇ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.